ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ನೇಹಿತರೆ, ಜುಲೈ ತಿಂಗಳ ಈ ವಾರದಲ್ಲಿ ಚಂದ್ರ ಮತ್ತು ಮಂಗಳನ ಸಂಯೋಗವು ವೃಷಭ ರಾಶಿಯಲ್ಲಿ ಸಂಭವಿಸಲಿದೆ. ಈ ಎರಡು ಗ್ರಹಗಳ ಸಂಯೋಗದಿಂದ ಧನ ಯೋಗದ ನಿರ್ಮಾಣವಾಗುವುದು. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಚಂದ್ರನು ತನ್ನ ಉನ್ನತ ರಾಶಿಯಾದ ವೃಷಭ ರಾಶಿಯಲ್ಲಿ ಚಲಿಸುವ ಮೂಲಕ ಗೌರಿ ಯೋಗದ ನಿರ್ಮಾಣವಾಗುವುದು. ಗ್ರಹಗಳ ಈ ಶುಭ ಸ್ಥಿತಿಯಿಂದ ಕೆಲವು ರಾಶಿಗೆ ಸೇರಿದ ಜನರಿಗೆ ಹೆಚ್ಚಿನ ಲಾಭ ದೊರಕುವುದು. ಹಾಗೆ ಅಪಾರ ಆರ್ಥಿಕ ಲಾಭವನ್ನು ಗಳಿಸುವ ಸಂಭವವಿದೆ. ಜೊತೆಗೆ ಈ ಅವಧಿಯಲ್ಲಿ ನೀವು ಸಾಕಷ್ಟು ಸಂತೋಷವನ್ನು ಹೊಂದುವಿರಿ. ಮನೆ, ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತೆ ಅಪಾರ ಲಾಭವನ್ನು ಗಳಿಸುವ ಸಂಭವವಿದೆ. ಜೊತೆಗೆ ನಿಮ್ಮ ಆದಾಯವನ್ನು ಹೆಚ್ಚಿಸಲು ಹೊಸ ಮಾರ್ಗಗಳು ಗೋಚರಿಸುವುದು. ಜುಲೈ 7ರಿಂದ ಜುಲೈ 12ರವರೆಗಿನ ವೃಷಭ ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ. ಈ ವಾರ ವೃಷಭ ರಾಶಿಯವರ ಫಲಾಫಲಗಳೇನು, ಗ್ರಹಗತಿಗಳು ಹೇಗಿರಲಿವೆ, ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ, ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ, ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ. ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ. ವಂಶ ಪಾರಂಪರ್ಯ ಜ್ಯೋತಿಷ್ಯರು ನಂಬರ್ 1 ವಶೀಕರಣ ಸ್ಪೆಷಲಿಸ್ಟ್. ವೃತ್ತಿ, ಉದ್ಯೋಗ, ಮದುವೆ, ಹಣಕಾಸಿನ ಸಮಸ್ಯೆ, ವ್ಯಾಪಾರ, ಆರೋಗ್ಯ ಸಮಸ್ಯೆಗಳಿಗೆ ಫೋನಿನ ಮೂಲಕ ಪರಿಹಾರ. ಇಂದೇ ಕರೆ ಮಾಡಿ. ಸ್ನೇಹಿತರೆ, ಗುರು ಗ್ರಹವು ನಿಮ್ಮ ಚಂದ್ರ ರಾಶಿಯ 3ನೇ ಮನೆಯಲ್ಲಿ ಇರಲಿದ್ದಾನೆ. ಇದರ ಪರಿಣಾಮವಾಗಿ ಈ ವಾರ ನಿಮ್ಮ ಮನಸ್ಸಿನಲ್ಲಿ ನಕಾರಾತ್ಮಕ ಆಲೋಚನೆಗಳು ಮೇಲುಗೈ ಸಾಧಿಸುತ್ತವೆ. ಇದರಿಂದಾಗಿ ನಿಮಗೆ ಒಳ್ಳೆಯದೇನಾದರೂ ನಡೆದರೂ ಸಹ ನೀವು ಅದನ್ನು ನಕಾರಾತ್ಮಕ ದೃಷ್ಟಿಯಿಂದಲೇ ನೋಡುತ್ತೀರಿ. ಇದರ ಪರಿಣಾಮವಾಗಿ ನೀವು ಅನೇಕ ಉತ್ತಮ ಮತ್ತು ಲಾಭದಾಯಕ ಅವಕಾಶಗಳಿಂದ ವಂಚಿತರಾಗಬಹುದು. ಆದ್ದರಿಂದ ನಿಮ್ಮ ಈ ಸ್ವಭಾವವನ್ನು ಸುಧಾರಿಸಿಕೊಳ್ಳಿ. ಇದಕ್ಕಾಗಿ ನೀವು ಯೋಗ ಮತ್ತು ಧ್ಯಾನದ ಮೊರೆ ಹೋಗಬಹುದು. ಈ ವಾರ ವ್ಯಾಪಾರಿಗಳು ಸಾಲ ಕೇಳಿ ಬರುವವರನ್ನು ನಿರ್ಲಕ್ಷಿಸಲು ಗಮನ ಹರಿಸಬೇಕು. ಏಕೆಂದರೆ ನೀವು ಸಾಲ ನೀಡುತ್ತಲೇ ಇದ್ದರೆ ಕೆಲವೇ ಸಮಯದಲ್ಲಿ ನಿಮಗೆ ಹಣದ ಕೊರತೆ ಎದುರಾಗುತ್ತದೆ. ಇದರಿಂದ ನೀವು ಅನೇಕ ಉತ್ತಮ ಅವಕಾಶಗಳ ಲಾಭವನ್ನು ಪಡೆಯಲು ವಿಫಲರಾಗಬಹುದು. ಈ ವಾರ ನಿಮ್ಮ ತಂದೆ ಅಥವಾ ನಿಮ್ಮ ಅಣ್ಣನೊಂದಿಗೆ ಉತ್ತಮ ಸಂಬಂಧವನ್ನು ಸ್ಥಾಪಿಸಲು ನಿಮಗೆ ಸಾಕಷ್ಟು ಅವಕಾಶಗಳು ಸಿಗುವ ಸಾಧ್ಯತೆ ಇದೆ. ಈ ಸಮಯದಲ್ಲಿ ನೀವು ಅವರನ್ನು ಗೌರವಿಸುವುದು, ಅವರ ಮಾತುಗಳು ಹಾಗೂ ಸಲಹೆಗಳಿಗೆ ಸರಿಯಾದ ಪ್ರಾಮುಖ್ಯತೆ ನೀಡುವುದು ಮತ್ತು ಮನೆಯ ಪರಿಸ್ಥಿತಿಗಳನ್ನು ಸುಧಾರಿಸುವುದು ಅವಶ್ಯಕವಾಗಿದೆ. ನಾವು ಅನೇಕ ಬಾರಿ ನಮ್ಮ ಕಠಿಣ ಪರಿಶ್ರಮಕ್ಕಿಂತ ಹೆಚ್ಚಾಗಿ ಅದೃಷ್ಟವನ್ನು ಅವಲಂಬಿಸಿ ಕೆಲಸಗಳು ತಾವಾಗಿಯೇ ಆಗಲಿ ಎಂದು ಕಾಯಲು ಪ್ರಾರಂಭಿಸುತ್ತೇವೆ. ಆದಾಗ್ಯೂ ಈ ವಾರ ನೀವು ಹಾಗೆ ಮಾಡುವುದನ್ನು ಅಥವಾ ಯೋಚಿಸುವುದನ್ನು ತಪ್ಪಿಸಬೇಕು. ಆದ್ದರಿಂದ ವೃತ್ತಿ ಜೀವನದಲ್ಲಿ ಸಾಧನೆ ಮಾಡಬೇಕಾದರೆ ಅದೃಷ್ಟವನ್ನು ನೆಚ್ಚಿಕೊಳ್ಳದೆ ಹೊರಗೆ ಬಂದು ಹೊಸ ಅವಕಾಶಗಳನ್ನು ಹುಡುಕಿ. ಈ ವಾರ ವಿದ್ಯಾರ್ಥಿಗಳು ಇತರ ಟೀಕೆಗಳಿಂದ ಪ್ರಭಾವಿತರಾಗಿ ತಮ್ಮ ಸಾಮರ್ಥ್ಯವನ್ನು ಕಡಿಮೆ ಅಂದಾಜು ಮಾಡುವ ಅಗತ್ಯವಿಲ್ಲ. ಏಕೆಂದರೆ ಅನಗತ್ಯವಾಗಿ ಮನಸ್ಸಿನಲ್ಲಿ ಅನುಮಾನ ಮೂಡಿಸಿಕೊಳ್ಳುವ ಬದಲು ಯಾವುದಾದರೂ ವೃತ್ತಿಪರ ಕೋರ್ಸ್ಗೆ ಸೇರಿ ಉತ್ತಮ ಪ್ರದರ್ಶನ ನೀಡುವ ಮೂಲಕ ಎಲ್ಲರ ಬಾಯಿ ಮುಚ್ಚಿಸುವುದು ಉತ್ತಮ ಎಂಬುದು ನಿಮಗೂ ಚೆನ್ನಾಗಿ ತಿಳಿದಿದೆ. ಆದ್ದರಿಂದ ಇತರ ನಿಷ್ಪ್ರಯೋಜಕ ಮಾತುಗಳಿಗೆ ತಲೆಕೆಡಿಸಿಕೊಳ್ಳದೆ ಕೇವಲ ಶಿಕ್ಷಣದತ್ತ ಗಮನ ಹರಿಸಿ ಸರಿಯಾದ ನಿರ್ಧಾರ ತೆಗೆದುಕೊಳ್ಳಿ. ಈ ವಾರ ನಿಮ್ಮ ಹಣಕಾಸಿನ ವಿಷಯಗಳು ಪ್ರಮುಖ ಗಮನದಲ್ಲಿರುತ್ತವೆ. ಮಿಥುನ ರಾಶಿಯ ಮೂಲಕ ಮಂಗಳ ಸಂಚಾರವು ಕೆಲವು ಹಣಕಾಸಿನ ಹೊಣೆಗಾರಿಕೆಗಳನ್ನು ತರುತ್ತದೆ. ಆದರೆ ನೀವು ಕೆಲವು ಲಾಭಗಳನ್ನು ಸಹ ನಿರೀಕ್ಷಿಸಬಹುದು. ಬಾಕಿ ಉಳಿದಿರುವ ಪಾವತಿ ಅಂತಿಮವಾಗಿ ಬರುತ್ತದೆ ಮತ್ತು ತಕ್ಷಣವೇ ಮನೆಯ ವೆಚ್ಚಗಳಿಗೆ ಹಂಚಿಕೆಯಾಗುತ್ತದೆ. ನಿಮ್ಮ ಮನೆ ಅಥವಾ ಕುಟುಂಬಕ್ಕಾಗಿ ನೀವು ಒಂದು ಪ್ರಮುಖ ವಸ್ತುವನ್ನು ಖರೀದಿಸುತ್ತೀರಿ. ಆನುವಂಶಿಕತೆ, ಉಳಿತಾಯ ಅಥವಾ ಹಂಚಿಕೆಯ ಜವಾಬ್ದಾರಿಗಳ ಬಗ್ಗೆ ಚರ್ಚೆಯು ಸ್ಪಷ್ಟ ತೀರ್ಮಾನವನ್ನು ತಲುಪುತ್ತದೆ. ಹಳೆಯ ಸಮಸ್ಯೆಗಳು ಮತ್ತೆ ಉದ್ಭವಿಸುವ ಮತ್ತು ನಂತರ ಪರಿಹರಿಸಲ್ಪಡುವ ಕುಟುಂಬ ಕೂಟಕ್ಕೆ ನೀವು ಹಾಜರಾಗುತ್ತೀರಿ. ಈ ವಾರ ನಿಮ್ಮ ಮಾತುಗಳು ಅಸಾಮಾನ್ಯ ತೂಕವನ್ನು ಹೊಂದಿರುತ್ತವೆ ಮತ್ತು ಒಂದು ಸಂಭಾಷಣೆಯು ಕುಟುಂಬ ಸಂಬಂಧವನ್ನು ಶಾಶ್ವತವಾಗಿ ಬದಲಾಯಿಸುತ್ತದೆ. ಯಾರಾದರೂ ಕ್ಷಮೆಯಾಚಿಸುತ್ತಾರೆ ಮತ್ತು ಎಲ್ಲರೂ ಅಂತಿಮವಾಗಿ ಮುಂದುವರಿಯುತ್ತಾರೆ. ಈ ವಾರದಲ್ಲಿ ಬಹಳಷ್ಟು ಸಂದೇಶಗಳು, ಕರೆಗಳು ಮತ್ತು ವಿವಿಧ ರೀತಿಯ ಸಂವಹನ ಇರುತ್ತದೆ. ನೀವು ಒಡಹುಟ್ಟಿದವರು ಅಥವಾ ಹತ್ತಿರದ ಸಂಬಂಧಿಗಳಿಂದ ಪ್ರಮುಖ ಸುದ್ದಿಗಳನ್ನು ಸ್ವೀಕರಿಸುತ್ತೀರಿ. ಒಂದು ಸಣ್ಣ ಪ್ರಯಾಣವು ಅನಿರೀಕ್ಷಿತವಾಗಿ ನಡೆಯುತ್ತದೆ ಮತ್ತು ಉಪಯುಕ್ತ ಫಲಿತಾಂಶಗಳನ್ನು ನೀಡುತ್ತದೆ. ಹಲವಾರು ವಿಳಂಬಗಳ ನಂತರ ನೀವು ದಾಖಲೆ, ಅರ್ಜಿ ಅಥವಾ ಲಿಖಿತ ಯೋಜನೆಯನ್ನು ಪೂರ್ಣಗೊಳಿಸುತ್ತೀರಿ. ಒಂದು ಪ್ರಮುಖ ಫೋನ್ ಕರೆ ತಪ್ಪು ತಿಳುವಳಿಕೆಯನ್ನು ಪರಿಹರಿಸುತ್ತದೆ. ಮುಂದಿನ ತಿಂಗಳ ನಿಮ್ಮ ಯೋಜನೆಗಳನ್ನು ಬದಲಾಯಿಸುವ ಸಭೆಗೆ ನೀವು ಹಾಜರಾಗುತ್ತೀರಿ. ದೂರದಲ್ಲಿ ವಾಸಿಸುವ ಯಾರೊಬ್ಬರಿಂದ ಸಂದೇಶಗಳು ಹೆಚ್ಚಾಗುತ್ತವೆ. ವಾರಾಂತ್ಯದ ಮೊದಲು ಒಪ್ಪಂದ ಅಥವಾ ಅಧಿಕೃತ ಸಂವಹನವು ಬರುತ್ತದೆ. ಇದು ಸ್ಪಷ್ಟತೆ ಮತ್ತು ತಕ್ಷಣದ ಕ್ರಮವನ್ನು ತರುತ್ತದೆ. ಶುಕ್ರವಾರ ಬೆಳಿಗ್ಗೆ ನೀವು ಯೋಜಿತ ಪ್ರವಾಸಕ್ಕೆ ಅಂತಿಮ ದೃಢೀಕರಣವನ್ನು ಸ್ವೀಕರಿಸುತ್ತೀರಿ. ಕಳೆದ ವಾರದಂತೆಯೇ ಈ ವಾರವು ಮನೆ ಮತ್ತು ಕುಟುಂಬದ ವಿಷಯಗಳಿಗೆ ನಿಮ್ಮ ಸಂಪೂರ್ಣ ಗಮನ ಬೇಕಾಗುತ್ತದೆ. ನೀವು ಸಂಬಂಧಿಕರನ್ನು ಆತಿಥ್ಯ ವಹಿಸುತ್ತೀರಿ ಅಥವಾ ಅನಿರೀಕ್ಷಿತ ಸಂದರ್ಶಕರನ್ನು ಸ್ವೀಕರಿಸುತ್ತೀರಿ ಮತ್ತು ಸಭೆಯು ಭಾವನಾತ್ಮಕ ಸಂದರ್ಭವಾಗುತ್ತದೆ.
ಆಸ್ತಿ ನವೀಕರಣ ಅಥವಾ ಸ್ಥಳಾಂತರದ ಬಗ್ಗೆ ಚರ್ಚೆಯು ಅಂತಿಮ ನಿರ್ಧಾರವನ್ನು ತಲುಪುತ್ತದೆ. ನಿಮ್ಮ ಮನೆಗೆ ಮಹತ್ವದ ಏನನ್ನಾದರೂ ಖರೀದಿಸುತ್ತೀರಿ ಮತ್ತು ತಕ್ಷಣದ ತೃಪ್ತಿಯನ್ನು ಅನುಭವಿಸುತ್ತೀರಿ. ಶುಕ್ರನು ನೈಸರ್ಗಿಕವಾಗಿ ಲಾಭದಾಯಕನಾಗಿರುವುದರಿಂದ ನೀವು ಮನೆಯಲ್ಲಿ ಉತ್ತಮ ವಾತಾವರಣವನ್ನು ನಿರೀಕ್ಷಿಸಬಹುದು. ನೀವು ಪೋಷಕರು ಅಥವಾ ಹಿರಿಯ ಸಂಬಂಧಿಕರೊಂದಿಗೆ ಹೆಚ್ಚು ಸಮಯ ಕಳೆಯುತ್ತೀರಿ ಮತ್ತು ಒಂದು ಪ್ರಮುಖ ಸಂಭಾಷಣೆಯು ನಿಮ್ಮ ದೃಷ್ಟಿಕೋನವನ್ನು ಬದಲಾಯಿಸುತ್ತದೆ. ಆಸ್ತಿ, ಭೂಮಿ ಅಥವಾ ನಿವಾಸಕ್ಕೆ ಸಂಬಂಧಿಸಿದ ದಾಖಲೆಗಳು ವಿಳಂಬವಿಲ್ಲದೆ ಮುಂದುವರಿಯುತ್ತವೆ. ಮನೆಯಲ್ಲಿ ಶಾಂತಿ ಕ್ರಮೇಣ ಮರಳುತ್ತದೆ. ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ, ಚಂದ್ರನನ್ನು ಬಲಪಡಿಸಲು ಶಿವಲಿಂಗದ ಮೇಲೆ ಹಾಲಿನ ಅಭಿಷೇಕ ಮಾಡಿ. ವೀಕ್ಷಕರೇ, ಇದಾಗಿತ್ತು ವೃಷಭ ರಾಶಿಯ ಜಾತಕದವರ ಜುಲೈ 7 ರಿಂದ ಜುಲೈ 12 ರವರೆಗಿನ ಫಲದ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ. ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ.